ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಪೋಸ್ಟ್ ಆಫೀಸಿನಲ್ಲಿ ಖಾಲಿ ಇರುವಂತಹ GDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೂರನೇ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಈ ಮೂರನೇ ಮೆರಿಟ್ ಲಿಸ್ಟಲ್ಲಿ ಇರುವಂತಹ ಅಭ್ಯರ್ಥಿಗಳು ಯಾವ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಎಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಯಾವ ಯಾವ ಅಭ್ಯರ್ಥಿಗಳು ಈ ಒಂದು ಮೆರಿಟ್ ಲಿಸ್ಟಲ್ಲಿದ್ದಾರೆ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಲೈಕ್ ಮಾಡಿ ಗುರು. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಕರ್ನಾಟಕ ಪೋಸ್ಟ್ ಆಫೀಸಲ್ಲಿ ಖಾಲಿ ಇರುವಂತಹ GDS ಹುದ್ದೆಗಳಿಗೆ ಈಗ ಮೂರನೇ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಈ ಒಂದು ಮೂರನೇ ಮೆರಿಟ್ ಲಿಸ್ಟಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ 3/6/2025 ಅಂದರೆ 3 ಜೂನ್ 2025 ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನಿಮ್ಮದು ಡಿವಿಷನಲ್, ಯಾವ ಡಿವಿಷನಲ್ಗೆ ಹಾಕಿದ್ರಿ ಅಲ್ಲಿ ಹೆಡ್ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟು ಯಾವ್ಯಾವ ಇರ್ಬೇಕಂತಂದೇಳಿ ಅವರು ಲಿಸ್ಟ್ ಕೊಟ್ಟಿರ್ತಾರೆ ನಿಮಗೆ. ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು 2 ಸೆಟ್ ಜೆರಾಕ್ಸ್ ಹಾಕೊಂಡು ಅದ್ರ ಮೇಲೆ ನೀವು ಸೆಲ್ಫ್ ಅಟೆಸ್ಟೆಡ್ ಅಂತಂದೇಳಿ ಮೇಲೆ ಬರೆದು ಕೆಳಗಡೆ ನೀವು ಸೈನ್ ಹಾಕೋಬೇಕಾಗುತ್ತೆ. 2 ಸೆಟ್ ಜೆರಾಕ್ಸ್ ಮೇಲೆ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಾಗಲಕೋಟೆ ಡಿವಿಷನಲ್ಲಿ 98.4% EWS ಅವರಿಗೆ ನಿಲ್ಲಿಸಿದ್ದಾರೆ. ಅದರ್ಸ್ ಅವರಿಗೆ 98.72, ಜನರಲ್ ಅವರಿಗೆ 98.72, OBC ಅವರಿಗೆ 98.4, SC ಅಭ್ಯರ್ಥಿಗಳಿಗೆ 98.24, OBC ಅಭ್ಯರ್ಥಿಗಳಿಗೆ 98.4. ಈ ರೀತಿಯಾಗಿ ಬಾಗಲಕೋಟೆ ಡಿವಿಷನ್ನಲ್ಲಿ ನಿಲ್ಲಿಸಿದ್ದಾರೆ. ಅದಾದ ನಂತರ ಬಳ್ಳಾರಿ ಡಿವಿಷನಲ್ಲಿ OBC ಅಭ್ಯರ್ಥಿಗಳಿಗೆ 98.08, ಆಮೇಲೆ STಗೆ 98.08, OBCಗೆ 98.08, OBCಗೆ 98.4, ಜನರಲ್ ಅವರಿಗೆ 98.24ಗೆ ನಿಲ್ಲಿಸಿದ್ದಾರೆ. ಅದಾದ ನಂತರ ಬಳ್ಳಾರಿ ಡಿವಿಷನಲ್ಲಿ ಮತ್ತು SC ಅಭ್ಯರ್ಥಿಗಳಿಗೆ 97.92ಗೆ ನಿಲ್ಲಿಸಿದ್ದಾರೆ. ಅದಾದ ನಂತರ 99.36 EWS ಅವರಿಗೆ ನಿಲ್ಲಿಸಿದ್ದಾರೆ. ಕೊಳಚಿ ಅಂತಂದೇಳಿ ಅಲ್ಲೂ ಕೂಡ 98.08% OBC ಅಭ್ಯರ್ಥಿಗಳಿಗೆ ಪರ್ಸೆಂಟೇಜ್ಗೆ ನಿಲ್ಲಿಸಿದ್ದಾರೆ. ಅದಾದ ನಂತರ PWD-C ಅಂತಂದೇಳಿ ಇವ್ರಿಗೂ ಕೂಡ 94.56ಗೆ ನಿಲ್ಲಿಸಿದ್ದಾರೆ. ಅದಾದ ನಂತರ ಬೆಂಗಳೂರು ಡಿವಿಷನ್ಗೆ ಹೋಗ್ತಾ ಹೋಗೋಣ. ಎಲ್ಲದನ್ನು ಹೇಳೋಕ್ಕಾಗಲ್ಲ, ಬಹಳಷ್ಟು ಟೈಮ್ ಹಿಡಿಯುತ್ತೆ. ಬೆಂಗಳೂರು GPO ಡಿವಿಷನಲ್ಲಿ 96.32 OBC ಅಭ್ಯರ್ಥಿಗಳಿಗೆ ನಿಂತಿದೆ. ಅದಾದ ನಂತರ ಜನರಲ್ 96.16, ಅದಾದ ನಂತರ ಅದರ್ಸ್ 98.88ಗೆ ನಿಲ್ಲಿಸಿದ್ದಾರೆ. OBC 98.88, ಅದು ಬೆಳಗಾವಿ ಡಿಸ್ಟಿಕ್ಕಿಗೆ ನಿಲ್ಲಿಸಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಆಲ್ 98, 96, 97 ಇಂತಹ ಪರ್ಸೆಂಟೇಜ್ಗೆ ನಿಂತಿರುವಂಥದ್ದು. ಕಡಿಮೆ ಪರ್ಸೆಂಟೇಜ್ ಇರುವಂತಹ ಅಭ್ಯರ್ಥಿಗಳು ಯಾರನ್ನೂ ಕೂಡ ಇವರು ಸೆಲೆಕ್ಟ್ ಮಾಡಿಲ್ಲ. ಇನ್ನೊಂದು ಲಿಸ್ಟು ಬರುವಂತಹ ಚಾನ್ಸಸ್ಗಳಿದೆ, ನೀವು ವೆಯ್ಟ್ ಮಾಡ್ತಾ ಇರಬೇಕು. ಬಟ್ ಇದೇನಪ್ಪ ಅಂತಂದರೆ ಈ ಒಂದು ಲಿಸ್ಟಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ 3 ಜೂನ್ 2025 ಒಳಗಡೆ ನೀವೇನು ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅದಾದ ನಂತರ ಅವ್ರೇನು ಮಾಡ್ತಾರೆ, ನಿಮಗೆ ಆರ್ಡರ್ ಕಾಪಿಯನ್ನು ಕಳಿಸ್ತಾರೆ. ಅದಾದ ನಂತರ ನೀವು ಹೋಗ್ಬಿಟ್ಟು ಜಾಯಿನ್ ಆಗಬೇಕಾಗುತ್ತೆ. ಇಲ್ಲಿ ಹಲವಾರು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ, ನೋಡ್ತಾ ಹೋಗ್ಬೋದು ನೀವು. ಒಟ್ಟು ಟೋಟಲ್ ಆಗಿ ಇಲ್ಲಿ 331 ಅಭ್ಯರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಈ 331 ಅಭ್ಯರ್ಥಿಗಳು ನಿಮಗೆ ಸಂಬಂಧಪಟ್ಟಂತಹ ಡಿವಿಷನ್ ಹೆಡ್ ಆಫೀಸ್ಗೆ ಹೋಗಿ ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವು ಎಲ್ಲ 2 ಸೆಟ್ ಜೆರಾಕ್ಸ್ ಹಾಕೊಂಡು ಅವನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಂಡು ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. ಅಂತಂದರೆ ಸೆಲ್ಫ್ ಅಟೆಸ್ಟೆಡ್ ಅಂತಂದೇಳಿ ಇಂಗ್ಲೀಷಲ್ಲಿ ಬರೆದು ಕೆಳಗಡೆ ನೀವು ಸಿಗ್ನೇಚರ್ ಹಾಕಿ ನೀವೇನು ಮಾಡಬೇಕಾಗುತ್ತೆ, ತಗೊಂಡು ಹೋಗ್ಬೇಕಾಗುತ್ತೆ. ಈ ಪೋಸ್ಟ್ ಆಫೀಸಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇದ್ವು, ಇವು ಬಹಳಷ್ಟು ಗುಡ್. ಆದರೆ ನೀವೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಮೆರಿಟ್ ಲಿಸ್ಟಲ್ಲಿ ಇದ್ದೀರಿ, ನೀವೆಲ್ಲರೂ ಆದಷ್ಟು ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀಟಾಗಿ ಆ್ಯಂಡ್ ಕ್ಲೀನಾಗಿ ನೀವು ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಜಾಯ್ನ್ ಆಗಬೇಕಾಗಿರುತ್ತೆ. ಬಟ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಮಿಸ್ ಆಯ್ತಪ್ಪ ಅಂತಂದರೆ ನಿಮಗೆ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡು ನೀವು ನಿಮ್ಮ ಹೆಡ್ ಆಫೀಸ್ ಡಿವಿಷನ್ಗೆ ಹೋಗಿ ನೀವು ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಈ ಲಿಸ್ಟಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಲೈಫು ಇಲ್ಲಿಂದ ಸುಖಮಯವಾಗಿರಲಿ. ಎಲ್ಲ ಅಭ್ಯರ್ಥಿಗಳು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ
ಮರಿಬೇಡಿ. ಈ ಒಂದು PDF ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರಿರಲಿ, ನಿಮ್ಮ ಅಪ್ಲಿಕೇಶನ್ ನಂಬರು, ನೀವು ಪಡೆದಿರುವಂತಹ ಪರ್ಸೆಂಟೇಜು, ನೀವು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿದರೆ ಅದೆಲ್ಲವನ್ನು ನೋಡ್ಕೊಂಡು ನೀವೇನು ಮಾಡಬೇಕು 3/6/2026ರಲ್ಲಿ ನೀವು 2025ರಲ್ಲಿ ನೀವೇನು ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಕೊಂಡು ಅದಾದ ನಂತರ ನಿಮಗೆ ಜಾಯ್ನಿಂಗ್ ಲೆಟರ್ ಕಳಿಸ್ತಾರೆ. ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಸಪೋರ್ಟ್ ಮೀ. ಥ್ಯಾಂಕ್ ಯು.